ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗುರು, ಇವತ್ತು ಯಾವ ಟೈಮು ಅಂದರೆ ರಂಜಾನ್ ಟೈಮು. ಈ ರಂಜಾನ್ ಟೈಮಲ್ಲಿ ನಮ್ಗೆ ಯಾವಾಗಲೂ ಜ್ಞಾಪನ ಬರ್ತಿದ್ದು ಒಂದೇ ಐಟಮು, ಯಾವುದು? ಸಮೋಸ ಗುರು, ಸಮೋಸ. ಕಿವಿಲಿ ಕೇಳಿದ್ದಲ್ವ ಅಂತ ಸುಮ್ಮನಾದೆ. ಸಮೋಸನ ಪ್ರತಿದಿನ ಈ ರಂಜಾನ್ ಟೈಮಲ್ಲಿ ನಮ್ಮ ಮನೆ ತಾವೆಲ್ಲ ತಗೊಂಬರೋರು ಹುಡುಗರು ಮಾರ್ಕೊಂಡು ಸೈಕಲಲ್ಲಿ ಅವ್ರನ್ನೆಲ್ಲ ನಾವು ತಗೊಂಡು ತಿಂತಿದ್ದೋ. ಆದರೆ ಇವಾಗ ಬರ್ತಾ ಇಲ್ಲ. ಅದಕ್ಕೆ ಇವಾಗ ನಾವೇನು ಮಾಡೋಣ ಅಂದರೆ, ನಾವೇ ಸೀದಾ ಮಸೀದಿ ಹತ್ರ ಹೋಗಿ ಯಾವ್ಯಾವ ಸಮೋಸ ಸಿಗುತ್ತೋ ಅವನ್ನೆಲ್ಲ ಟ್ರೈ ಮಾಡಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೀವು ಯಾವ್ಯಾವ ಥರ ಸಮೋಸನ ಟ್ರೈ ಮಾಡಿದ್ದೀರಾ ಅಂತ ಹೇಳಿ ಅಂತ ಹೇಳ್ತಾ ನೋಡ್ಬೋದು. ನಮ್ಮ ಜೊತೆ ಯಾರವ್ರೆ ಗೈಸ್? ನಮ್ಮ ಏಜಸ್ ಅವನೇ, ಅವನು ಅಷ್ಟೇ ಉಪವಾಸ ಅವನೇ, ರೋಜಾದಲ್ಲಿ ಅವನೇ. ಅವ್ನಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ಬೋದು ಇಲ್ಲಿ ಸಿಗೋವಂಥದ್ದು ಯಾವ್ದು ಅಂದ್ರೆ ಈರುಳ್ಳಿ ಆನಿಯನ್ ಅಲ್ವಾ ಬ್ರೋ? ಈರುಳ್ಳಿ ಸಮೋಸ, ಚಿಕನ್ ಸಮೋಸ ಮತ್ತೆ ಎಗ್ ಸಮೋಸ ಸಿಗುತ್ತೆ ಗೈಸ್. ಸ್ಪೆಷಲ್ ಗರಿ ಹಿಂಗೆ ಬರ್ತಾ ಇರ್ತಾರೆ, ಹಂಗೆ ತಗೊಂಡು ಹೋಗ್ತಾ ಇರ್ತಾರೆ ನೋಡಿ. ಈ ತರ ಪ್ರಿಪೇರ್ ಮಾಡ್ತಾರೆ. ಬನ್ನಿ ಇವಾಗ ನಾವು ಟ್ರೈ ಮಾಡೋಣ. ನೋಡ್ಬೋದು ಇವತ್ತು ನಮ್ಮ ಜೊತೆ ನಮ್ಮ ಇಬ್ಬು ಬೈ ಅವರೇ. ಇಬ್ಬು ಬೈ ನಮ್ಗೆ ಕ್ರಿಕೆಟ್ ಸ್ಫೂರ್ತಿ ಇವರು. ಅಪರೂಪಕ್ಕೆ ಆಡ್ತೀನಲ್ಲ ಅವಾಗ. ಜನ್ಮಕ್ಕೆ ಹೋಗೋ. ಏನ್ ಹೇಳ್ತೀಯ? ಉಪವಾಸ ಇದ್ದೀರಾ? ರೋಜಾ ಅವ್ರೆ ಗೈಸ್, ಮಾತಾಡಕ್ಕಾಗಲ್ಲ ಅವ್ರು. ಇವಾಗ ಸಮೋಸ ತಾಡೋಣ. ಯಾವ್ದೋ ಸಮೋಸ ಐತೋ? ಈರುಳ್ಳಿ ಐತೆ, ಕೈ ಮುದ್ದೆ ಐತೆ, ಇದು ಮೊಟ್ಟೆ ಸಮೋಸ ಐತೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಹೌದಾ? 3 ಒಂದೊಂದು ಕೊಡು ಗೈಸ್. ನಮ್ ಬಾಬಣ್ಣ ಅಂಕಲ್ ಬಂದವ್ರೆ. ಬಾಬಣ್ಣ ಅಂಕಲ್ ಏನೋ ಹೇಳ್ಬೇಕು. ಏನ್ ಹೇಳನಪ್ಪ? ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಏನ್ ಹೇಳಿ ಏನಮ್ಮ? ಗೈಸ್ ನಮ್ಮ ಅಹಮದ್ ಬೈ ಅವ್ರೆ. ನಮ್ಮ ಅಹಮದ್ ಬೈ ಏನಾದ್ರು ಮಾತಾಡ್ತೀರಾ? ಅಹಮದ್ ಬೈ, ರಂಜಾನ್ ಇದು ಪ್ರಯುಕ್ತ ಮಾಡ್ತಾ ಇರೋದು. ಟೇಸ್ಟ್ ಅಂದ್ರೆ ಸಾದಿಕ್ ಅಂದ್ರೆ ಟೇಸ್ಟ್. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ಬಹಳ ಚೆನ್ನಾಗಿ ಮಾಡ್ತಾನೆ ಅವನು. ವರ್ಷ ಒಂದು ಬಹಳ ಚೆನ್ನಾಗಿ ಮಾಡ್ತಾನೆ. ನಾವೆಲ್ಲ ಅವನ ಹತ್ರನೇ ತಗೊಳ್ಳೋದು. ಮಾಡ್ಲಿಲ್ಲ ಅಂದ್ರೆ ನಾವು ಸಮೋಸನೇ ತಿನ್ನಲ್ಲ. ನನ್ ಮೇಲೆ ಆಣೆ ಇಟ್ಟು ಗೈಸ್ ನಮ್ ಜೊತೆ ಒಬ್ಬ ಇಂಟ್ರೆಸ್ಟಿಂಗ್ ಪರ್ಸನ್ ಆಸಿಫ್ ಬಂದವನ್ ಗೈಸ್. आसिफ भाई ಏನಾದ್ರು ಮಾತಾಡ. समोसे, काच समोसे, घर को लेकर जात समोसे, प्याज के समोसे, अंडे के समोसे, कईमे के समोसे. ನೀನ್ ಒಟ್ಟಿಗೆ ಅನ್ನ ತಿಂತೆ ನೀನು. ಆಪಲ್ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ಶಾ ಅಲ್ಲಾ ನಾನು ಒಂದು ವಿಡಿಯೋ ಜೊತೆ ಮಾಡ್ತೀನಿ. ತಾಯಿ ಊಟ ಮಾಡಲ್ಲಡ. ಗೈಸ್ ಇವಾಗ ಸಮೋಸನ ಟ್ರೈ ಮಾಡೋ ಅಂತ ಟೈಮ್. ಬನ್ನಿ ಇವಾಗ ಸಮೋಸನ ಟ್ರೈ ಮಾಡೋಣ. ಗೈಸ್ ಇವಾಗ ಫಸ್ಟ್ ನೋಡುವುದು ಕೈಮಾ ಸಮೋಸೆ ಒಂದೈತೆ. ಇದು ಇಲ್ಲಿ ಫೇಮಸ್. ಕೈಮಾ ಸಮೋಸೆ ನಿಮ್ಗೆ ಸಿಗೋದು ಕಷ್ಟ, ಅಷ್ಟು ಡಿಮ್ಯಾಂಡ್ ಇಲ್ಲಿ ಕೈಮಾ ಸಮೋಸೆ. ಅಂತದ್ ಏನೈತಿ ಇದ್ರೊಳಗೆ ಇವಾಗ ನಾವು ಓಪನ್ ಮಾಡಿ ನೋಡೋಣ. ಇವಾಗ ಪೇಪರ್ ಸೈಡ್ ಅಲ್ಲಿ ಕೊಡೋಣ. ಓಹೋ ನೋಡಿ ಗೈಸ್ ಯಾವ ತರ ಐತೆ. ಎಲ್ಲ ಕೊತ್ತಂಬರಿ ಸೊಪ್ಪು. ಕೈಮಾ ಅಂದ್ರೆ ಈ ಚಿಕನ್ ಪೀಸ್ ಮಾಡಿರ್ತಾರಲ್ಲ ಅದಲ್ವಾ ಕೈಮಾ ಅಂದ್ರೆ? ಓ ಅದು ಕೈಮಾ. ಆ ಕೈಮಾ ಸಮೋಸ ಟ್ರೈ ಮಾಡೋಣ ಇವಾಗ. ಬಿಸಿ ಐತೆ ಫುಲ್. ಗೈಸ್ ಇದು ಹೆಂಗ್ ಗೊತ್ತಾ? ನೀವು ಅಗಿತಾನೆ ಇರ್ಬೇಕು. ಮಾಮೂಲಿ ಚಿಕನ್ ಇರುತ್ತಲ್ವಾ ಆ ತರ ಕೈಮಾ ಅಗಿತಾನೆ ಇರ್ಬೇಕು. ಕ್ರಿಸ್ಪಿ ಮಾತ್ರ ಸಕ್ಕತ್ತಾಗೈತೆ. ನೋಡ್ರಿ ಇದು ಒಳಗಡೆ ಬಟಾಣಿ ಹಾಕೋರೆ, ಆನಿಯನ್ ಹಾಕೋರೆ. ಅಷ್ಟೇ ಕೈಮಾ ಹೆಂಗೈತೆ. ಪ್ರೂಫ್ ಇಲ್ಲೇ ಸಿಕ್ಬಿಡುತ್ತೆ. ಅಷ್ಟೇ ಕೈಮಾ ಹಂಗೆ ಹೇಳ್ದ ಹಂಗೆ. ಗೈಸ್ ಬಿಸಿ ಇದ್ದಾಗ ಸಕ್ಕತ್ತಾಗಿರುತ್ತೆ ಗೈಸ್. ನೋಡ್ರಿ ಹೆಂಗೆ ಇದೆ. ಗೈಸ್ ಮಾತಾಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿ ಐತೆ. ಇವಾಗ ನೆಕ್ಸ್ಟ್ ಸಮೋಸ ಟ್ರೈ ಮಾಡೋಣ. ಗೈಸ್ ಇವಾಗ ನೋಡ್ಬೋದು ನಮ್ಮ ಹತ್ರ ಎರಡನೇದು. ಇದ್ರ ಪ್ರೈಸ್ ಬಂದು 10 ರೂಪಾಯಿ ಅಷ್ಟೇ. ನಿಮ್ಮ ಮಾಮೂಲಿ ಎಲ್ಲ ಈ ಚಿಕನ್ ಪ್ರೈಸ್ ಬಂದ್ಬಿಟ್ಟು ಅದು 20 ರೂಪಾಯಿ. ನಿಮಗೆ ಏನಾದ್ರು ಮೊಟ್ಟೆದು ಬಂತು, ಮೊಟ್ಟೆ ಹೆವಿ ಡಿಮ್ಯಾಂಡು, ಮೊಟ್ಟೆದು ತೋರಿಸ್ತೀನಿ ನಿಮಗೆ. ಗೈಸ್ ಇವಾಗ ಆನಿಯನ್ದು ಓಪನ್ ಮಾಡೋಣ ಯಾವ ಥರ ಐತೆ.
ಸ್ವಲ್ಪ ಹಾರ್ಡ್ ಐತೆ ಗೈಸ್ ಇದು, ಬಿಸಿ ಬಿಸಿ ಐತೆ ಇದನ್ನು ಅಷ್ಟೇ. ಆನಿಯನ್ ಸಮೋಸ. ಕ್ರಿಸ್ಪಿನೆಸ್ಸು, ಇದು ಕ್ರಿಸ್ಪಿನೆಸ್ಗೆ ನೀವು ಕಾಸು ಕೊಡ್ಬೇಕು, ಹಂಗೈತೆ ಕ್ರಿಸ್ಪಿನೆಸ್ ಇಲ್ಲಿ ನೋಡ್ರಿ. ಗೈಸ್ ಏನೈತೆ ಗೈಸ್ ಇದು, ಸಕ್ಕತ್ತಾಗೈತೆ ಟೇಸ್ಟ್ ಮಾತ್ರ, ಚಿಂದಿ ಟೇಸ್ಟು. ಆಮೇಲೆ ಇದನ್ನ ಯಾರು ಮಾಡೋರೆ ಅವ್ರನ್ನೂ ತೋರಿಸ್ತೀನಿ ನಿಮಗೆ, ಯಾವ್ದು ಸಿಗುತ್ತೆ ಅದನ್ನು ತೋರಿಸ್ತೀನಿ, ಎಲ್ಲಿ ಬರಬೇಕು ಇದನ್ನು ತಿನ್ನೋಕ್ಕೆ ಅದನ್ನು ಹೇಳ್ತೀನಿ. ಸಕ್ಕತ್ತಾಗಿರೋ ಸಮೋಸ ತಿಂತಾ ಇದ್ರೆ ಇಲ್ಲಿ ಒಂಥರ ಖುಷಿ. ರಂಜಾನ್ ಟೈಮಲ್ಲಿ ಸ್ಪೆಷಲ್ ಇದು. ನಿಮ್ಗೆ ಬೇರೆ ಟೈಮಲ್ಲಿ ಈ ಥರ ಸಮೋಸ ಸಿಗಲ್ಲ. ಆಲೂ ಸಮೋಸ ಇಲ್ಲಾಂದ್ರೆ ಈ ದಹಿ ಸಮೋಸ ಸಿಗುತ್ತೆ ನಿಮಗೆ. ದಹಿ ಸಮೋಸನ ಫೇಮಸ್ ಮಾಡ್ಬಿಟ್ಟವ್ರು ಇವಾಗ. ಆ ಥರ ಒಂದು ಸಮೋಸ ಐತೆ ಅಂತಲೇ ಕೇಳಿರಲಿಲ್ಲ ನಾನು. ಇವಾಗ ಇಲ್ಲಿ ಮೇಯ್ನಾಗಿ ಸಿಗೋದು ಎಗ್ ಸಮೋಸ, ಅದೇ ಬೇಗ ಖಾಲಿ ಆಗೋದು. ಇವಾಗ ಆ ಎಗ್ ಸಮೋಸ ತೋರಿಸ್ತೀನಿ ಗೈಸ್. ನಮ್ಮ ಮುಜಮಿಲ್ ಬಂದವ್ ನೋಡಿ ಗೈಸ್. ನಮ್ಮ ಮುಜಮಿಲ್ ಇವಾಗ ಸಮೋಸ ಟ್ರೈ ಮಾಡ್ತಾನೆ, ಅವ್ನು ರೋಸಾ ಇಲ್ಲ. ಹೆಂಗೈತೆ ಕೈಮಾ ಸಮೋಸ? ಚೆನ್ನಾಗಿತ್ತೆ, ಚಿಕನ್ ಕೈಮಾ ಸಮೋಸ ಇದು ಗೈಸ್. ಇವಾಗ ಫೈನಲ್ ಆಗಿ ನಮ್ಮ ಕೈಲೈತೆ ಎಗ್ ಸಮೋಸ. ಏನಿದ್ರಲ್ಲಿ ಏನು ರಿಯಲ್ ಆಗಿ ಮೊಟ್ಟೆನೇ ಬಂದ್ಬಿಡ್ತದ, ಟ್ರೈ ಮಾಡಿ ನೋಡೋಣ ತಡೀರಿ. ಎಗ್ ಸಮೋಸ, ಓಹೋ ಇಲ್ಲ ನೋಡ್ರಿ, ರಿಯಲ್ ಮೊಟ್ಟೆನೇ ನೋಡೋದು, ದಮ್ ಅಂತ ಇದೆ. ಮೊಟ್ಟೆನೇ ಐತೆ ಗೈಸ್. ಒಳ್ಳೆ ಎಗ್ ಪಪ್ಸ್ ಫೀಲ್ ಆಗುತ್ತೆ ಎಲ್ಲ ಪಪ್ಸು ಸಕ್ಕತ್ತಾಗೈತೆ. ನೀವು ಯಾವ್ದಾದ್ರು ತಿಂದ್ರೆ ಎಲ್ಲ ಸಮೋಸನೂ ಅಲ್ಟಿಮೇಟ್ ಆಗೈತೆ. ಒಂದಕ್ಕಿಂತ ಒಂದೊಂದು ಸಕ್ಕತ್ತಾಗೈತೆ. ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು ನಮ್ಗೆ. ಎಸ್ಪೆಷಲಿ ಈ ರಂಜಾನ್ ಟೈಮಲ್ಲೇ ಸಮೋಸ ತಿನ್ನಕ್ಕೆ ಸಿಗೋದು. ಅವರು ಅಷ್ಟೇ ಈ ಉಪವಾಸ ಇರ್ತಾರಲ್ಲ, ರೋಜಾ ಗೀಜಾ ಮಾಡ್ತಾರಲ್ವಾ, ಅವರು ಅಷ್ಟೇ ಸಂಜೆ ಹೊತ್ತು ಮನೆಗೆ ಸಮೋಸನ ಮರೀದೆ ನಾನು ಹೋಗ್ತಾರೆ. ನೀವು ಅಷ್ಟೇ ಯಾವಾಗ ಬಂದಾಗ ಈ ಮಸೀದಿ ಸೈಡಲ್ಲಿ ಇದ್ದಾಗ ಬಂದು ಈ ಎಗ್ ಸಮೋಸ ಮಸ್ಟನ್ ಶೂಟ್ ಟ್ರೈ ಮಾಡಿ, ಸಕ್ಕತ್ತಾಗೈತೆ ಗೈಸ್. ಇದು ಇನ್ನೂ ಸಿಕ್ಕಾಪಟ್ಟೆ ಮಡಗಿದ್ದೀನಿ, ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ. ಎಲ್ಲ ಎರಡೆರಡು ತಗೊಂಡ್ಬಿಟ್ಟಿದ್ದೀನಿ ಗೈಸ್. ನೋಡ್ಬೋದು ಇವಾಗ ಫೈನಲ್ ಆಗಿ ನಾವು ಸಮೋಸನ ಟ್ರೈ ಮಾಡಿದಾಯಿತು. ಈ ಸಮೋಸ ಏನಾದರೂ ನೀವು ತಿನ್ನಬೇಕು ಅಂದರೆ ನೀವು ಬರ್ಬೇಕಾಗಿರೋ ಜಾಗ ಇಷ್ಟೇ, ತಾವರೆಕೆರೆ ಅಂತ ಸ್ಟಾಪ್ ಇದೆ. ಬೆಂಗಳೂರಿಂದ ಬರ್ಬೇಕಾದ್ರೆ ನಿಮ್ಗೆ ಈಸಿಯಾಗಿ ಬಸ್ ಅವೈಲೇಬಲ್ ಇರುತ್ತೆ. ತಾವರೆಕೆರೆಗೆ ಬಂದು ತಾವರೆಕೆರೆಯಿಂದ ಮಸೀದಿ ರೋಡ್ ಯಾರಾದರೂ ಕೇಳಿದ್ರು ತೋರಿಸ್ತಾರೆ. ಮಸೀದಿ ರೋಡ್ಗೆ ಬಂದರೆ ಈ ಥರ ಬಿಸಿ ಬಿಸಿ ಸಮೋಸನ ನೀವು ಟ್ರೈ ಮಾಡ್ಬೋದು. ಸಿಕ್ಕಾಪಟ್ಟೆ ಸೇಲ್ ಆಗೋದು ಗೈಸ್. ನೀವು ಬಂದಾಗ ತಾವರೆಕೆರೆಗೆ ಯಾವಾಗಾದರೂ ಬಂದರೆ ಈ ರಂಜಾನ್ ಟೈಮಲ್ಲಿ ಮಾತ್ರ ಈ ಕಡೆ ಬಂದು ಮಸ್ಟನ್ ಶುಟ್ಟು ಬರೀದಂಗೆ ಸಮೋಸನ ಟ್ರೈ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಅವರು ದೊಡ್ಡ ಇವ್ರ ಫಾಲೋವರು ಮೋಹನ್ ಚಂದ್ರ ಕರಮ್ ಚಂದ್ರ ಗಾಂಧೀಜಿ. ಗಾಂಧೀಜಿ